ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಮೊನ್ನೆ ನಮ್ಮ ಆಫೀಸಲ್ಲಿ ಒಂದು ಮೊಮೆಂಟು ಒಂದು ಕಡೆ ಬಿದ್ದಿತ್ತು. ನಮ್ಮ ಹುಡುಗ ಅದೆಲ್ಲ ಎಸ್ತಿದ್ದ. ನಾನು ಹಿಂಗೆ ಪಾಸ್ ಆಗ್ತಾ ನೋಡಿದೆ, 100 days ಶೇಡ್ ಅದು ಪಿಕ್ಚರ್. ನಾನು ಬಾಯಿಗೆ ಬಂದಂಗೆ ಬೈದು ಅದನ್ನು ತೆಗೆಸಿಟ್ಟೆ. ಇದು ಯಾಕೆ ಹೇಳ್ತಾ ಇದ್ದಾರೆ, ಇನ್ನು ಮುಂದಕ್ಕೆ ನಾವು 100 daysಗಳು ಸಿಲ್ವರ್ ಜೂಬ್ಲಿಗಳು ನೋಡುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಅಂಥ ಒಂದು ದೊಡ್ಡ ಪೈಪೋಟಿ ಯುಗದಲ್ಲಿ ನಾವು ಕಾಲಿಟ್ಟಾಗಿದೆ. ಇನ್ನು ಸೂಪರ್ ಸ್ಟಾರ್ಗಳ ಸಿನಿಮಾಗಳೇ 20-30 ದಿವಸ ದಾಟದೆ ಭಾಳ ದೊಡ್ಡ ಶ್ರಮದ ಕೆಲಸ ಆಗಿದೆ ಇವತ್ತು. ಇಂಥ ಸಂದರ್ಭದಲ್ಲಿ ಒಂದು ಕನ್ನಡ ಪರವಾದ ಮತ್ತು ವಿದ್ಯಾರ್ಥಿಗಳಿಗೆ ಭಾಳ ಮತ್ತು ಮುಂದಿನ ಪೀಳಿಗೆಗೆ ಒಂದು ಕಿವಿ ಮಾತು ಹೇಳುವಂಥ ಕನ್ನಡದ ಧ್ವನಿಯನ್ನು ಭಾಳ ಸ್ಪಷ್ಟವಾಗಿ ಇಡೀ ಸಿನಿಮಾದಲ್ಲಿ ಬಿಂಬಿಸಿರುವಂಥ ಒಂದು ಸಿನಿಮಾದ ರಿಲೀಸ್ ಮಾಡೋದೇ ಒಂದು ಗಜಪ್ರಸವ. ಅಂಥದ್ರಲ್ಲಿ ಸಿನಿಮಾ ಆದಮೇಲೆ ಒಂದು ಮುಖ್ಯವಾಹಿನಿಯಿಂದ ಹೊರಗುಳಿಯುವಾಗ ಎಲ್ಲರೂ ಕೈ ಬಿಟ್ಬಿಡ್ತಾರೆ. ಸಾಮಾನ್ಯವಾಗಿ ಆಯ್ತು ಬಿಡಪ್ಪ, ಏನೋ ಹೋಯ್ತು ಬಂತು ಅನ್ನೋ ಥರ. ಆದರೆ ರಾಘವೇಂದ್ರ ರೆಡ್ಡಿಯವರು, ಪ್ರಸನ್ನ ಅವರು, ಒಂದು ರೀತಿ ನಮ್ಮ ವೆಂಕಟ್ ಎಲ್ಲ ಭಾಳ ಹಠಮಾರಿಗಳು, 3 ಹಠಮಾರಿಗಳೇ. ಆ ಸಿನಿಮಾನ ನಾವು ಜನಕ್ಕೆ ತಲುಪಿಸ್ಲೇಬೇಕು, ಬೇರೆ ಬೇರೆ ಕಡೆಗೆ ತಲುಪಿಸ್ಲೇಬೇಕು ಅಂತ ಹೇಳಿ ಆ ಸಿನಿಮಾ ತಲುಪಿಸೋದಿದೆಯಲ್ಲ, ಇದು ನಮಗೆ ಒಂದು ಮಾದರಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಒಂದು ಮಾದರಿ. ನಾವು ಇದನ್ನ ಬೇರೆ ಬೇರೆ ಸಿನಿಮಾಗಳಿಗೂ ಕೂಡ ಇದನ್ನ ಫಾಲೋ ಮಾಡಬೇಕು ಅಂತ.